ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ನಾವು ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಹೊಸ ವರ್ಷದ ಸಲುವಾಗಿ ತುಮಕೂರು ರಸ್ತೆ ನೆಲಮಂಗಲದ ಹತ್ರ ಇಲ್ಲಿ ನೋಂದಣಿಗೆ ಸಿದ್ಧವಿರುವಂತಹ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಇರೋದಿಲ್ಲ ಮತ್ತು 3 ಗ್ರಾಂ ಚಿನ್ನವನ್ನು ಕೂಡ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಶ್ರೀ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ಇತ್ತೀಚೆಗಷ್ಟೇ ಶ್ರೀ ಚಂಡಿಕಾ ಮಹಾಯಾಗವನ್ನ ಲೋಕ ಕಲ್ಯಾಣಾರ್ಥವಾಗಿ ಡಾ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಬಹಳ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಚಂಡಿಕಾ ಯಾಗದಲ್ಲಿ ಪಾಲ್ಗೊಳ್ಳೋಕ್ಕೂ ಮುನ್ನ ಡಾ ಮಹರ್ಷಿ ಆನಂದ್ ಗುರೂಜಿಯವರು ಪೊಳಲಿಯ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. हरिंकरासनकभ्यतां नलसिकां सों क्लीं कलां बिभ्रतीं सुवर्णां वरदानीं च प्रसदान्दूतां चरित्रोज्ज्वलां वन्दे पृष्ठकपाशमङ्कुशिधरां सर्गभूषितां त्वां गौरीन्द्रपरां परात्परकलां ಶ್ರೀಚಕ್ರಸಂಚಾರಣಿ ಲಲಿತಾಂ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಶ್ರೀ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಇದು ಪೊಳಲಿ.
ಮಂಗಳೂರಿನ ಸಮೀಪದಲ್ಲಿರ್ತಕ್ಕಂತಹ ಕೊಳಲಿಯ ರಾಜರಾಜೇಶ್ವರಿಯ ದೇವಿಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಕೊರಗಜ್ಜನ ಕಾರ್ಣಿಕ ಕ್ಷೇತ್ರ, ಅಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಹವನ, ಅಲ್ಲಿ ಚಂಡಿಕಾ ಹವನ ಮಹಾಪೂರ್ಣಾಹುತಿ ಕಾಲ ಸನ್ನಿಹಿತವಾಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಭಗವತಿಯ ದರ್ಶನ ತೆಗೆದುಕೊಂಡು ತದನಂತರ ಮುಂದೆ ಪ್ರಯಾಣ ಬೆಳೆಸೋಣ. ಬನ್ನಿ. ಶ್ರೀ ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಮಾರ್ಗಶಿರ ಮಾಸದ ಮೊದಲನೇ ದಿನ ಶುಭ ಮಂಗಳವಾರ, ತಾಯಿ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಉಪಾಸನೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನ ತಾವು ನೋಡ್ತಿರ್ತಕ್ಕಂತಹ ಮಹಾಮೃತ್ತಿಗೆಯಿಂದ ತಯಾರಾಗಿರತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಈ ಸಾನ್ನಿಧ್ಯ, ಇಲ್ಲಿಗೆ ಬರ್ತಕ್ಕಂಥ ಭಕ್ತಸಾಗರ ಸಾಕಷ್ಟು ಜನ. ಇದೊಂದು ಮಹಾನ್ ಶಕ್ತಿ ಕ್ಷೇತ್ರವಾದ್ದರಿಂದ ಈ ಕ್ಷೇತ್ರಕ್ಕೆ ನಡ್ಕೊಳ್ಳುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹರಿಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸಪ್ರನಾಂ ವರದಾಣೀಂ ಚ ಪ್ರಸದಾಂ ದೌತಾಂ ನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀಚಕ್ರ ಸಂಚಾರಣಿಯಾಗೂ ಶ್ರೀವಿದ್ಯೆಯಾಗೂ ವಿಶೇಷವಾಗಿ ತಾಯಿ ದರ್ಶನ ಕೊಡ್ತಿರ್ತಕ್ಕಂಥ ಈ ಮಹಾ ಸನ್ನಿಧಾನ ಬಹಳ ವಿಶೇಷವಾಗಿ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಪೊಳಲೆಯ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತೆರಳಿದ್ರು. ಅಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ಅಲ್ಲಿ ದರ್ಶನದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಪೂರ್ಣ ಕುಂಭ ಸ್ವಾಗತದ ಮೂಲಕ ಬಹಳ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಸ್ವಾಗತಿಸಲಾಯಿತು. ಬನ್ನಿ, ಹಾಗಿದ್ರೆ ಆ ಸ್ವಾಗತ ಕೋರುವಂತಹ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ.
ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗದನಿಯ ಕೊರಗದನಿಯ ಮಾನದೇವರ ಗುರುಪುದಾರತಿ ಸ್ವಾಮಿ ಅಜ್ಜಾಗ ಮಾನದೇವರ ಗುರುಪುದಾರತಿ ಸ್ವಾಮಿ ಅಜ್ಜಾಗ ಏನು ಹುಟ್ಟಿದಾಗಲಿಂದ ಸ್ವಲ್ಪ ಆರೋಗ್ಯದ ಸ್ವಲ್ಪ ಇದಿತ್ತು. ಈಗ ಪರವಾಗಿಲ್ಲ. ಕೊರಗಜ್ಜನ ಹಾಡಿಯಲ್ಲಿ ಅವನಿಗೂ ಕೂಡ ಅನುಕೂಲ ಆಯಿತು. ಅವನ ಆರೋಗ್ಯ ಕೂಡ ಸ್ವಲ್ಪ ಸುಧಾರಣೆ ಆಯಿತು. ದೈವ ಕೊರಗಜ್ಜ ಸತ್ಯ ಕರಿಯಜ್ಜ ಕೊರಗದನಿಯ ಕೊರಗದನಿಯ ವಾನದೇವರ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ವಾನದೇವರ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ महर्षि हे तपस्वी हे ज्ञानदातनु हे महर्षि हे तपस्वी हे शान्तिरूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शान्तिरूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. महर्षि हे तपस्वी हे ज्ञानदातनु हे महर्षि हे तपस्वी हे शान्तिरूतनु ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ತುಳುನಾಡುದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತ
ತೋಜಾಲೆ ಕರುಣಿನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಕುತ್ತಾರ ಪದವುಡುಂತಿ ಮಹಾಶಕ್ತಿಯೇ स्वरूपिणि परमेश्वरी राहु कालार्चिते श्वेतांबरी राहु दोष हरि श्री कालिके राहु क्षत्रज्ञे दुर्गांबिके राहु स्वरूपिणि परमेश्वरी राहु कालार्चिते श्वेतांबरी राहु दोष हरि श्री कालिके राहु क्षेत्रज्ञे दुर्गांबिके दारिद्र्यशमनी महालक्ष्मी दुरित निवारिणि वरमालिनी धर्मानिलये महाकाली दुःख निवारिणि श्रीविद्ये त्रिशूलपाणि नवदुर्गे स्वरूपिणि परमेश्वरी राहु कालार्चिते श्वेतांबरी राहु दोष हरि श्री कालिके राहु क्षेत्रज्ञे दुर्गांबिके ಶ್ರೀಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ಚಂಡಿಕಾ ಯಾಗ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ ಡಾ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ನೆರವೇರಿಸಲಾಯಿತು. ಚಂಡಿಕಾ ಯಾಗ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪಾಲ್ಗೊಂಡಿದ್ದಾರೆ. ಬನ್ನಿ ಹಾಗಿದ್ರೆ ಯಾಗ ಹೋಮ ಹವನ ಹೇಗೆ ನಡೀತು ನೋಡ್ಕೊಂಡು ಬರೋಣ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಕೊರಗಜ್ಜನ ಕ್ಷೇತ್ರದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ದುರ್ಗೆಯ ಆರಾಧನೆ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ನಾಣ್ಣುಡಿ ಇದೆ. ಇಂತಹದ್ರಲ್ಲಿ ಕಟೀಲು ಶ್ರೀ ಕ್ಷೇತ್ರದಿಂದ ತಾಯಿಯ ಒಂದು ಅಪ್ಪಣೆಯ ಮೇರೆಗೆ ಕೊರಗಜ್ಜನ ಮಹಾಕ್ಷೇತ್ರದಲ್ಲಿ ಇವತ್ತು ಚಂಡಿಕಾ ಹವನವನ್ನು ನಡೆಸ್ತಾ ಇದ್ದಾರೆ. ಈ ಚಂಡಿಕಾ ಹವನಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಋತ್ವಿಜರು ಬೆಳಗಿನಿಂದ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ವಿಶೇಷವಾಗಿ ದೇವಿಯ ಮಹಾಮಂತ್ರವನ್ನು ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಅನುವಾಕಗಳಲ್ಲಿ ಅಮ್ಮರವರನ್ನು ಸಂತೃಪ್ತಿಪಡಿಸಿದ್ದಾರೆ. ಇನ್ನು ಮಹಾಪೂರ್ಣಾವತಿಗೂ ಮುನ್ನ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಜಗತ್ತಿನ ಹಿತವನ್ನು ಕಾಪಾಡತಕ್ಕಂಥವಳು, ಸೃಷ್ಟಿನಲ್ಲಿ ಪ್ರತಿಯೊಬ್ಬರ ಹಿತವನ್ನು ಬಯಸ್ತಕ್ಕಂಥವಳು. ಯಾರು ಅಮ್ಮ ಅಂತ ಬಂದರೆ ಅವರ ಕೋರಿಕೆಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ತನಗೆ ಬೇಕಾದ್ದನ್ನು ದಯಪಾಲಿಸುವಂತಹ ಕಲ್ಪವಲ್ಲಿಯಾಗಿ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿ ನೆಲೆ ನಿಂತಿದ್ದಾಳೆ. ದೇವಿಯ ಆಸ್ಥಾನದಿಂದ ಆಗಮಿಸಿರ್ತಕ್ಕಂಥ ಅಲ್ಲಿನ ಪೌರೋಹಿತ್ಯ ವರ್ಗ ನಿತ್ಯ ದೇವಿ ಕೈಂಕರ್ಯವನ್ನು ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಕಮಲಾದೇವಿ ಹಸರಣ್ಣನವರು ಆಗಮಿಸಿದ್ದಾರೆ. ಅವರ ಘನ ನೇತೃತ್ವದಲ್ಲಿ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಮಹಾಚಂಡಿಕಾ ಹವನವನ್ನು ನಡೆಸುವಂಥ ಈ ಸೋಮಗಜ ವಿಶೇಷತೆ ಎಲ್ಲರ ಪೂರ್ವ ಜನ್ಮದ ಪುಣ್ಯವೇ ಸರಿ. ಇವತ್ತಿನ ದಿವಸ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂತ ಹೇಳಿ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ ದುರ್ಗೆಯ ಪ್ರಾರಂಭವನ್ನೇ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆಯೊಂದಿಗೆ ನಡೆದಿರತಕ್ಕಂಥ ಇವತ್ತಿನ ಈ ಕಾರ್ಯ
ಈ ಕಾಯಕದಲ್ಲಿ ಕಾರ್ಣಿಕ ಕ್ಷೇತ್ರವಾಗಿರ್ತಕ್ಕಂಥ ಕೊರಗಜ್ಜನ ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಸಹಿತ ಒಂದು ಸಂಕಲ್ಪವನ್ನು ಮಾಡೋಣ. ಈ ಭಾಗದಲ್ಲಿ ತಮ್ಮ ತಮ್ಮ ಕಾಯಕವನ್ನು ನಂಬಿ ಬದುಕ್ತಿರ್ತಕ್ಕಂತಹ ಅಣ್ಣ ತಮ್ಮದಿದ್ದಾರೆ, ಸಾಕಷ್ಟು ಜನ ರೈತ ಬಾಂಧವರಿದ್ದಾರೆ. ಹಾಗೆ ನಿಮ್ಮ ಈ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಈ ಕ್ಷೇತ್ರದಿಂದ ನಮ್ಮ ಭಾರತದ ಗಡಿ ಭಾಗದಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಭಾರತದ ಹೆಮ್ಮೆಯ ಪುತ್ರರಾದಂತಹ ಮಿಲಿಟರಿ ಸೇನಾಧಿಪತಿಗಳಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಕೃಪೆ ಸಿಗಲಿ, ಮತ್ತಷ್ಟು ಧೈರ್ಯ ಸ್ಥೈರ್ಯವನ್ನು ಕೊಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಪೂರ್ಣಾಹುತಿ ಕಾಲಕ್ಕೂ ಮುನ್ನ ಮತ್ತೊಮ್ಮೆ ಭಗವತಿನ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾದು. ತಾಯಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲ ಆಗಲಿ, ದೇವಿ ಪಾರಾಯಣವಾಗಲಿ, ಇದನ್ನ ಕೇಳತಕ್ಕಂಥದ್ದಾಗಲಿ ಅಥವಾ ಈ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಿರ್ತಕ್ಕಂಥ ಶ್ರೀಚಕ್ರ ಮಂಡಲ, ಮಹಾಗಣಪತಿಯ ಮಂಡಲ, ವಿಶೇಷವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಆ ವಿಶೇಷವಾಗಿರುವಂಥ ಸಾನ್ನಿಧ್ಯ, ಇದೆಲ್ಲವನ್ನು ನೋಡದೆ ಒಂದು ಸೌಭಾಗ್ಯ. ಈ ಸೌಭಾಗ್ಯ ನಿಮಗೆ ಮತ್ತಷ್ಟು ಅಭಿವೃದ್ಧಿಯಾಗಲಿ, ಮತ್ತಷ್ಟು ಲಭಿಸಲಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ 54 ಬಾರಿ ನಿಮ್ಮ ಸ್ವರದಿಂದ ಓಂ ದುಂ ದುರ್ಗಾಯೇ ನಮಃ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ದುರ್ಗೆಯ ಆವಾಹನೆಯಾಗಿ ಇಲ್ಲಿ ನಾವು ನಡೆಸುವಂತಹ ಈ ಒಂದು ಹವನಕ್ಕೆ ನೀವು ನಿಮ್ಮ ಸ್ವರದಿಂದ ಹೇಳುವಂತಹ ಮಂತ್ರ ಓಂ ದುಂ ದುರ್ಗಾಯೇ ನಮಃ. ದುಃಖಗಳ ದೂರ ಆಗಲಿ ಅಂತ ಹೇಳಿ, ದುಃಖಗಳು ಶಮನವಾಗಲಿ ಅಂತ ಹೇಳಿ ಭಗವತಿಯನ್ನ ಪ್ರಾರ್ಥನೆ ಮಾಡೋಣ. ಓಂ ಜಾತವೇದಸೇ ಸುನವಾ ಮಸೋ ಮರಾತೀತೋ ನಿದಹಾತಿ ವೇದ ಸನ ಪರಿಷದತಿ ದೇವ ಸಿಂಧುಂ ಭದ್ರಂ स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु ಜಗದ ಜ್ಯೋತಿ ನೀವೇ ಆನಂದ ಗುರುಜಿಗೆ, ಜಗದ ಜ್ಯೋತಿ ನೀವೇ ಆನಂದ ಗುರೂಜಿಗೆ ನಮೋ 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 ನಮೋ. ಗುರೂಜಿಯವರು ನಮ್ಮ ಏರಿಯಾಕ್ಕೆ ಬಂದು ತುಂಬಾನೇ ಒಳ್ಳೇದಾಗಿದೆ. ಅವರ ಕಾಲ್ಗುಣದಿಂದ ಇನ್ನು ಎಲ್ಲಾನು ಒಳ್ಳೇದಾಗ್ಲಿ ಅಂತ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಇವತ್ತು ಇಲ್ಲಿ ಕೊರರಾಯಿ ಕೊಯ್ಲದ ಕೊರಗಜ್ಜ ಕ್ಷೇತ್ರದಲ್ಲಿ ನಮ್ಮ ಗುರೂಜಿ ಆದಂಥ ಆನಂದ್ ಗುರೂಜಿ ಅವರು ಬಂದು ನಮಗೆಲ್ಲರಿಗೂ ತುಂಬ ಆನಂದ, ತುಂಬ ಸಂತೋಷ ಆಗಿದೆ. ಹಾಗೆ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದಾರೆ ರಾಯಿಯ ಲೋಕೇಶ್ ಅವರು. ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಆನಂದ ಗುರೂಜಿಯನ್ನು ನೋಡಿ ತುಂಬಾ ಖುಷಿ ಆಯಿತು. ನಾನು 6 ವರ್ಷದಿಂದ ಆನಂದ ಗುರೂಜಿ ಅವರ ಪ್ರೋಗ್ರಾಮ್ ಅನ್ನು ವೀಕ್ಷಣೆ ಮಾಡುತ್ತಿದ್ದೇನೆ. ಇಲ್ಲಿ ನೇರವಾಗಿ ನೋಡಿ ತುಂಬಾ ಸಂತೋಷವಾಯಿತು. ಶ್ರೀಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ನಡೆದಂತಹ ವಿಶೇಷ ಚಂಡಿಕಾಯಾಗ ಕಾರ್ಯಕ್ರಮ ಹೇಗೆ ನಡೀತಾ ಇತ್ತು ಅಂತ ನೋಡ್ತಾ ಇದ್ವಿ ವೀಕ್ಷಕರೇ. ಇಲ್ಲಿ ವೇದಿಕೆಗೆ ಗುರುಜರು ಆಗಮಿಸಿದ್ರು, ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ತಿಳಿಸ್ಕೊಟ್ರು. ಇದೇ ಸಂದರ್ಭದಲ್ಲಿ ಕಾರ್ಕಳದ ಗಾಯನ ಬಾಲ ಪ್ರತಿಭೆ ಕಾರ್ತಿಕ್ನ ಗುರುಜರು ಸನ್ಮಾನಿಸಿದ್ರು. ಬನ್ನಿ ಹಾಗಿದ್ರೆ ಆ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ.
देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय कदम्बवन प्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे कदम्बवन प्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ದೇವತೆಗಳಿಂದ ಹಿಡಿದು ಬ್ರಹ್ಮರಾಕ್ಷಸವರೆಗೂ ವಾಸ ಮಾಡತಕ್ಕಂಥ ಈ ಒಂದು ಕಲ್ಪವೃಕ್ಷ ಅಂತಂದ್ರೂ ತಪ್ಪಾಗೋದಿಲ್ಲ. ಅದಕ್ಕೆ ಇದನ್ನು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂಥ ಒಂದು ಬೃಹತ್ ಬೆಟ್ಟದ ವೃಕ್ಷ ಈ ಅಶ್ವತ್ಥ ವೃಕ್ಷ. ಇದು ಸಾಮಾನ್ಯ ವೃಕ್ಷವಲ್ಲ, ಅಶ್ವತ್ಥ ವೃಕ್ಷ. ಈ ಅಶ್ವತ್ಥಕ್ಕೆ ಬಹಳ ಶಕ್ತಿ ಇದೆ. ಅಂತಹ ಅಶ್ವತ್ಥ ವೃಕ್ಷದ ಈ ಎಲೆಯಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರ ಭಾವಚಿತ್ರವನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಮುದ್ದಾಗಿ ನನ್ನ ಗಡ್ಡದ ಕೂದಲಿನ ಅಳತೆಯನ್ನು ತಗೊಂಡ್ಬಿಟ್ಟಿದ್ದಾರೆ ಅವರು. ಕಲೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಈ ಪ್ರತಿಭೆಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ಕೊರಗಜ್ಜ ಕ್ಷೇತ್ರ, ಕಟೀಲು ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಇವರಿಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಉಡಲಗೇನ ತುಡರಯ್ಯಜ್ಜ ಕಡಲ ಕುರಿತ ಉಡಲಗೇನ ತುಡರಯ್ಯಜ್ಜ ಆ ಸತ್ಯದ ದಿಗುದಮ್ಮುದತ ದಿಗು ಪುಡರು ಕೊರಗಜ್ಜ ಸ್ವಾಮಿ ಕೊರಗಜ್ಜ ತುಳುವಸಿ ನದ ಮುದವಲ್ಲಾಯೇ ತುಳುವಸಿ ನದ ಮುದವಲ್ಲಾಯೇ ಸ್ವಾಮಿ ಕೊರಗ ಶ್ರೀಧರಿಯೇ ಕಸ್ತೂರದ ದಿಗುದೊಡರೈರೆ ನದಯೇ. ವೀಕ್ಷಕರೇ, ಇವತ್ತು ಸೂರ್ಯಪುತ್ರ ನಗರ ಕುಂಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಶನೈಶ್ಚರ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭವನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಬಹುದು. ಮತ್ತು ಈಗ ಪ್ರಸ್ತುತ ಕೋವಿಡ್ ಪರಿಸ್ಥಿತಿ ಇರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿರಬೇಕು ಮತ್ತು ಸ್ಯಾನಿಟೈಸರ್ನ ಕೂಡ ಕಡ್ಡಾಯವಾಗಿ ತಗೊಂಡು ಬನ್ನಿ. ಇನ್ನು ನೀವು ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೀರಿ ಮತ್ತು ವೃದ್ಧರನ್ನ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದೀರಿ ಅಂತ ಬಹಳ ಜೋಪಾನವಾಗಿ ಇರಬೇಕಾಗುತ್ತೆ ಮತ್ತು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಖಂಡಿತವಾಗಿಯೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಷೀರಾಭಿಷೇಕದಲ್ಲಿ ಗುರುಜಿಯವರನ್ನ ನೀವು ಭೇಟಿ ಮಾಡಬಹುದು, ಪಾಲ್ಗೊಳ್ಳಬಹುದು ಮತ್ತು ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಗುರುಜಿಯವರು ಏನೆಲ್ಲ ಮಾತನಾಡಿದ್ದಾರೆ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ವೇದಿಕೆ ಕಾರ್ಯಕ್ರಮವನ್ನ ಮತ್ತೀಗ ಮುಂದುವರಿಸೋಣ. ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲರ ಕೇಂದ್ರ ಬಿಂದು ಅಮೃತ ಬಿಂದು ಆದಂತಹ ಆನಂದ ಗುರೂಜಿಯವರನ್ನ ವಂದಿಸ್ತಾ ನನ್ನ ಎದುರುಗಡೆ ಇರತಕ್ಕಂತಹ ನನ್ನ ಅಧ್ಯಾತ್ಮ ಬಂಧುಗಳಿಗೂ ಕೂಡ ನಾನು ನಮಸ್ಕರಿಸ್ತಾ, ನಾವು ಇಷ್ಟರವರೆಗೆ ದೂರದ ದರ್ಶನ, ಆನಂದ ಗುರೂಜಿಯವರ ದೂರದರ್ಶನದಲ್ಲಿ ಮಾತ್ರ ಕಂಡದ್ದು. ಇವತ್ತು ಸಮೀಪದ ದರ್ಶನ ಮಾಡಿಸಿದಂತಹ ಕೀರ್ತಿ ಈ ಮಂತ್ರದೇವತೆ ಕೊರಗಜ್ಜನಿಗೆ ಆನಂದ ಗುರೂಜಿಯವರನ್ನೆಲ್ಲ ಪ್ರತಿಯೊಬ್ಬರು ಕೂಡ ಅವರನ್ನು ನೋಡಬೇಕು ಅಂತ ಕಾತರದಿಂದ ಬಹಳ ನಿರೀಕ್ಷೆಯಲ್ಲಿದ್ದರು. ಅಂತಹ ಉತ್ತಮ ನಿರೀಕ್ಷೆ ಸಫಲ ಆಗಿದೆ. ಅದು ಆನಂದ ಗುರೂಜಿಯವರ ಹೆಸರೇ ಹೇಳುವಂತೆ. ಯಾಕಂದ್ರೆ ಉಪನಿಷತ್ತಲ್ಲಿ ಒಂದು ಮಾತುಂಟು, ಒಬ್ರು ಅಲ್ಲಿ ಗುರುಗಳು ಶಿಷ್ಯರನ್ನು ಕರೆದು ಹೇಳೋದುಂಟು. ಏನು ಅಂತಂದ್ರೆ ಕಿಮಿದಂ ಬ್ರಹ್ಮೇತಿ, ಬ್ರಹ್ಮ ಅಂದ್ರೆ ಏನು ಅಂತ. ಆ ಬ್ರಹ್ಮನನ್ನು ಹುಡುಕ್ತಾ ಹೋಗ್ತಾರೆ. ಪ್ರಾಣ ಅಂತ ಹೇಳಿದ್ರು ಸಮಾಧಾನ ಆಗ್ಲಿಲ್ಲ, ಜ್ಞಾನ ಅಂತ ಹೇಳಿದ್ರು ಸಮಾಧಾನ ಆಗ್ಲಿಲ್ಲ, ವಿಜ್ಞಾನ ಅಂತ ಹೇಳೋದು ಸಮಾಧಾನ ಆಗ್ಲಿಲ್ಲ. ಕೊನೆಗೆ ಆನಂದಂ ಬ್ರಹ್ಮೇತಿ ವಿಜಾನಾತ್ ಅಂತ ಕೊನೆಗೆ ಹೇಳಿದ್ರು. ಅದು ಗುರುಗಳಿಗೆ ಸಮಾಧಾನ ಆಯ್ತಂತೆ. ಆನಂದ ಅಂತಂದ್ರೆ ಅದು ಬ್ರಹ್ಮ ಅಂತ. ಆನಂದ ಅಂದ್ರೆ ಇವತ್ತು ಬಂದು ನಾಳೆ ಹೋಗೋತಕ್ಕಂತಹ ಆನಂದ ಅಲ್ಲ, ನಿತ್ಯವಾಗಿ ಪ್ರತಿದಿನವೂ ನಾವು ಆನಂದಮಯವಾಗಿರತಕ್ಕಂತಹ ಜೀವನವನ್ನು ಕಂಡ್ರೆ ಮಾತ್ರ ಅದು ಆನಂದ ಅಂತ ಆಗುವುದು. ಇವತ್ತು ಎಲ್ಲರ ಸಂಭ್ರಮವನ್ನು ಕಂಡಾಗ ಆನಂದ ಗುರೂಜಿಯವರ ದರ್ಶನ ಆದದ್ರಿಂದ ಪ್ರತಿಯೊಬ್ಬರು ಕೂಡ ಇನ್ನು ದುಃಖವನ್ನು ಕಾಣಲಿಕ್ಕಿಲ್ಲ, ನಿತ್ಯವೂ ಆನಂದದಲ್ಲಿ ಸದಾ ಆನಂದದಲ್ಲಿ ಅವರು ಇರ್ತಾರೆ ಎಂಬುದನ್ನ ನಿಶ್ಚಯವಾಗಿ ಹೇಳುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಂಡಿದ್ದೇವೆ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಕೊರಗಜ್ಜ ಕ್ಷೇತ್ರಾಧಿಪತಿ ನಮಃ. ಓಂ ಶ್ರೀಂ ಕಟೀಲು ದುರ್ಗಾ ಪರಮೇಶ್ವರೀ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ತಾಯಿ ದುರ್ಗೆಗೆ ಪ್ರಾರ್ಥನೆ ಮಾಡ್ತಾ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದಲ್ಲಿ ಇಷ್ಟು ಬೃಹತ್ ಮಟ್ಟದ ಒಂದು ಮಹಾಯಾಗವನ್ನು ನಡೆಸಲಿಕ್ಕಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥ ಈ ಕ್ಷೇತ್ರ ಕೊರಗಜ್ಜ ಕ್ಷೇತ್ರ. ಹಾಗೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಈ ಧರ್ಮ ಕಾರ್ಯಗಳಿಗೆ ಸದಾಕಾಲ ಪಣದೊಟ್ಟು ನಿಂತಿರ್ತಕ್ಕಂತಹ ಶ್ರೀಮತಿ ಲೋಕೇಶ್ರವರಿಗೂ ಹಾಗೂ ಎಲ್ಲ ಧರ್ಮದ ಪದಾಧಿಕಾರಿಗಳಿಗೂ ಹಾಗೂ ಇವತ್ತಿನ ಈ ಅದ್ಭುತವಾದಂಥ ಕಾಯಕವನ್ನು ಮತ್ತಷ್ಟು ಮೆರುಗುಗೊಳಿಸಲಿಕ್ಕಾಗಿ ಕಟೀಲು ಕ್ಷೇತ್ರದ ಕಮಲಾದೇವಿ ಅಸರಣನವರು ಸಹಿತ ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿದ್ದರಿಂದಲೇ ಇದು ಇಷ್ಟೊಂದು ಕಳೆಗಟ್ಟಕ್ಕೆ ಸಾಧ್ಯವಾಯಿತು.
ಕಮಲೋ ಕಮಲೋತ್ಪತ್ತಿ ಅಂತ. ಕಮಲ ಎಂಬತಕ್ಕಂತಹದ್ದು ಸದಾಕಾಲ ತಾಯಿ ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿಟ್ಟಿರ್ತಕ್ಕಂತಹದ್ದು. ಜ್ಞಾನದಾತೆಯಾಗಿ, ವಿದ್ಯಾದಾತೆಯಾಗಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿಯಾಗಿರ್ತಕ್ಕಂತಹ ತಾಯಿ ಲಕ್ಷ್ಮಿ ರಾಜರಾಜೇಶ್ವರಿ ಅಥವಾ ತ್ರಿಶಕ್ತಿಯನ್ನ ಆರಾಧನೆ ಮಾಡುವಂತಹ ಕಾಲ. ಕಟೀಲು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯೊಂದಿಗೆ ನಡೆದಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನ. ಚಂಡಿಕಾ ಹವನಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಸಾಕಷ್ಟು ದೂರಭಾರದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಪ್ರಸ್ತುತ ಕೋವಿಡ್ ಇದ್ರೂ ಸಹಿತ ಈ ಕೋವಿಡ್ ನಮಗಲ್ಲ, ಕೋವಿಡ್ ಅನ್ನು ಹೊಡೆದೋಡಿಸೋದಕ್ಕೆ ಇಲ್ಲಿ ಮಂತ್ರಜ್ಜ ಇದ್ದಾನೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕೊರಗಜ್ಜನ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಚಂಡಿಕಾ ಹವನದಲ್ಲಿ ಇಲ್ಲಿರ್ತಕ್ಕಂತಹ ಈ ಒಂದು ಪ್ರಧಾನವಾಗಿ ಕೊಟ್ಟಿರ್ತಕ್ಕಂತಹ ಹವಿಸಿನ ಈ ಮಹಾ ವಿಶೇಷವಾಗಿರ್ತಕ್ಕಂಥ ಸೌಗಂಧದಲ್ಲಿ ಎಲ್ಲವೂ ದೂರ ಎಂಬತಕ್ಕಂತಹ ಒಂದು ಮನಸ್ಥಿತಿಯಿಂದ ಸುತ್ತಮುತ್ತ ಈ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಕೊರಗಜ್ಜನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಉಂಟಾಗಲಿ. ತುಳುನಾಡಲ್ಲಿ ಆ ಕೀರ್ತನೆ ಹಾಡಿದಂಥ ಆ ಶಿಶು ಎಷ್ಟು ಮುದ್ದಾದಂಥ ಸ್ವರ ಅದು. ಕೊರಗಜ್ಜನ ಬಗ್ಗೆ ಇಡೀ ರಾಜ್ಯ ದೇಶ ಕೊಂಡಾಡುವಂಥ ರೀತಿ ಆ ಒಂದು ಸ್ವರದಲ್ಲೇ ಅಷ್ಟು ಅದ್ಧೂರಿತವಾಗಿ ಆಕರ್ಷಣೆ ಮಾಡುವಂಥ ರೀತಿ ಕೊರಗಜ್ಜನೇ ಅವನ ಹೃದಯದಲ್ಲಿ ನಿಂತು ಆ ಹಾಡನ್ನು ಹಾಡಿಸದ್ನೋ ಏನೋ ಎಂಬಂಥ ರೀತಿಯಲ್ಲಿ ನಾನು ಸಹಿತ ಆ ಕೀರ್ತನೆಯನ್ನು ಕೇಳಿದ್ದೇನೆ. ಸಾಕಷ್ಟು ಬಾರಿ ಯೂಟ್ಯೂಬ್ ಚೆಕ್ ಮಾಡುವಾಗ ಯೂಟ್ಯೂಬಲ್ಲಿ ಈ ಹಾಡು ಬರ್ತಾ ಇರುತ್ತೆ, ನಾನು ಕೇಳಿದ್ದೇನೆ. ಅಂತಹ ಒಬ್ಬ ಮಾಂತ್ರಿಕ, ಜೊತೆಗೆ ಪ್ರತಿಯೊಬ್ಬರ ಕಷ್ಟವನ್ನು ಅರಿತು ಅವರಿಗೆ ಶೀಘ್ರ ಪರಿಹಾರವನ್ನು ಕೊಡುವಂತಹ ಮಹಾನ್ ಚೇತನ ಶಕ್ತಿ ಕೊರಗಜ್ಜ. ಅಂತಹ ಕೊರಗಜ್ಜನ ಭಕ್ತ ನಾನು ಸಹಿತ. ಯಾಕೆಂದರೆ ಕಳೆದ ಬಾರಿ ನಾನು ಮಂಗಳೂರಿಗೆ ಬಂದಾಗ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಅಲ್ಲೂ ಸಹಿತ ಕೊರಗಜ್ಜನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಒಂದು ವಾಗ್ದಾನ ಎಂಬತಕ್ಕಂಥದ್ದು ಅಥವಾ ಕೊರಗಜ್ಜನ ಆವೇಶ ಎಂಬತಕ್ಕಂಥದ್ದನ್ನು ನೋಡಿ ಆನಂದವಾಯಿತು. ಕೊರಗಜ್ಜನ ಪಾತ್ರಧಾರಿಗಳನ್ನು ಸಹಿತ ಆನಂದ ಆಯಿತು. ಹಾಗೆ ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮನಸ್ಸಂಕಲ್ಪನೂ ಅಲ್ಲಾಯಿತು. ಅಂತಹದ್ರಲ್ಲಿ ಇವತ್ತಿನ ದಿವಸ ಈ ಕಾಯಕಕ್ಕೆ ಬಂದದ್ದು ನನಗೆ ಬಹಳ ಸಂತೋಷವೇ ಸರಿ. ಆದರೂ ಬಹಳ ಹೊತ್ತಿನಿಂದ ಇದ್ದೀರಿ. ತಾವೆಲ್ಲ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳ್ತಕ್ಕಂಥದ್ದೇ ಒಂದು ವಿಶೇಷವಾದಂಥ ಕಲ್ಪ. ಎಲ್ಲಿಂದ ಎಲ್ಲಿ ನೋಡಿದ್ರೂ ಪ್ರವಚನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಇವತ್ತಿನ ದಿವಸ ನನ್ನ ಸಮಯವನ್ನು ಪರಿಹಾರ ಮಾರ್ಗವಾಗಿ ಕೊಡ್ತಾ ಇದ್ದೇನೆ. ನನಗೆ ಮಹರ್ಷಿ ಆನಂದ ಗುರುಜಿ ಅವರನ್ನು ನೋಡುವುದಕ್ಕೆ ತುಂಬಾ ಇಷ್ಟ. ಅವರನ್ನು ನೋಡಲೇಬೇಕೆಂಬ ಹಠದಿಂದ ಬಂದಿದ್ದೇನೆ. ಅವರು ಈ ಜನ್ಮದಲ್ಲಿ ಬಂದದ್ದೇ ಜನರನ್ನು ಒಳ್ಳೇದು ಮಾಡೋದಕ್ಕೋಸ್ಕರ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಅವರನ್ನು ಕನಸಿನಲ್ಲಿ ನೋಡಿದ್ದೀನಿ ಪೂಜೆ ಮಾಡುವುದನ್ನು, ಆದರೆ ನಿಜ ನೋಡಿಲ್ಲ. ಆ ಕನಸು ಈಗ ನನಸಾಗ್ತಾ ಇದೆ. ಅವರನ್ನು ನಿಜವಾಗಿಯೂ ನೋಡಬೇಕೆನ್ನೋ ಆಸೆಯಿಂದ ಬಂದಿದ್ದೇನೆ. ಜಿ ಕನ್ನಡದಲ್ಲಿ ನಾವು ಆನಂದ ಗುರುಜಿಯ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೇವೆ. ಅವರು ಹಲವು ಕಡೆ ಹೋಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವೂ ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಿನಲ್ಲಿ ನೆರವೇರಿಸ್ತಾ ಉಂಟು. ನಾವು ಯಾವಾಗಲೂ ಜಿ ಕನ್ನಡ ವಾಹಿನಿಯಲ್ಲಿ 8 ಗಂಟೆಯಿಂದ 9:30 ಗಂಟೆ ತನಕ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ. ವೀಕ್ಷಕರೇ, ಇವತ್ತು ಶನಿವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಿರ್ವಹಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭ. ಖಂಡಿತವಾಗಿಯೂ ಭಾಗವಹಿಸಿ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಸಲ್ಲಿಸಲಾಗುತ್ತೆ. ಹಾಗಾಗಿ ನೀವು ಕೂಡ ಬರುವಾಗ ತಲೆಗೆ ಸ್ನಾನ ಮಾಡಿ ಹಾಲನ್ನ ತರಬಹುದು. ಇದರ ಜೊತೆಗೆ ಒಂದು ಅರಳಿ ಎಲೆ, ಒಂದು ಅರಿಶಿಣದ ಕೊಂಬು, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, 2 ಪ್ರತ್ಯೇಕವಾಗಿರುವಂತಹ ಮಣ್ಣಿನ ದೀಪ ಮತ್ತು 9 ಎಳ್ಳು ಬತ್ತಿ ಇರುವಂತಹ ಒಂದು ದೀಪವನ್ನ ತನ್ನಿ. ವಿಶೇಷವಾದಂತಹ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ಚಂಡಿಕಾ ಯಾಗ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗುರುಜರು ಏನೆಲ್ಲ ತಿಳಿಸ್ತಾ ಇದ್ರು, ಏನೆಲ್ಲ ಮಾತನಾಡ್ತಾ ಇದ್ರು, ಎಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ರು ಅಂತ ನೋಡಿತಾ ಇತ್ತು. ಇನ್ನು ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಗುರುಜರು ತೆರಳಿದ್ರು, ಅಲ್ಲಿ ಒಂದಿಷ್ಟು ಜನರನ್ನ ಭಕ್ತಾದಿಗಳನ್ನ ಗುರುಜರು ಮಾತನಾಡಿಸ್ತಾರೆ. ಅವರ ಸಮಸ್ಯೆಗಳೇನು ಅಂತ ಆಲಿಸ್ತಾರೆ ಮತ್ತು ಆ ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡ್ಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ನಡೀತು ಮಹರ್ಷಿ ಸಾಂತ್ವನ. ಬನ್ನಿ ಹಾಗಿದ್ರೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. ಯಾರಾದರೂ ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಯನ್ನು ಕೇಳೋಂಗಿದ್ರೆ ಆ ಪ್ರಶ್ನೆ ಸಾಮೂಹಿಕವಾಗಿ, ಸಾರ್ವತ್ರಿಕವಾಗಿ, ಸರ್ವರಿಗೂ ಅನುಕೂಲವಾಗುವಂತಹ ಪ್ರಶ್ನೆ ನಿಮ್ಮಿಂದ ಬಂದ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಹಲೋ ಸ್ವಾಮೀಜಿ, ನಿಮಗೆ ಕೋಟಿ ಕೋಟಿ ನಮನಗಳು. ನಮಸ್ತೆ ತಾಯಿ, ಹೇಳಮ್ಮ.
ನಮ್ಮ ಮನೆಯಲ್ಲಿ ಸುಖ ಶಾಂತಿಯೇ ಇಲ್ಲ. ಆದರೆ ಒಂದು ಮಾತು, ಇಡೀ ಲೋಕವೇ ಒಳ್ಳೇದು ಮಾಡಬೇಕು, ನೀವು ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಸ್ವಾಮೀಜಿ. ನಿಮಗೆ ಕೋಟಿ ಕೋಟಿ ನಮನಗಳು. ತುಂಬ ಸಂತೋಷ. ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಚಿಂತನೆ ಬಿಟ್ಟು ಸಮಾಜದ ಒಳಿತಿಗಾಗಿ ಕೇಳುವಂತಹ ಈ ಪ್ರಶ್ನೆ ಆದ್ದರಿಂದ ಇದು ಖಂಡಿತವಾಗಲೂ ನಿಮ್ಮ ಕುಟುಂಬ ಚೆನ್ನಾಗಿದ್ದೇ ಇರುತ್ತೆ. ಯಾವತ್ತೂ ಮಾಂ ರಕ್ಷಂತು ಯಜಮಾನಂ ರಕ್ಷಂತು ಸರ್ವಂ ರಕ್ಷಂತು. ಹಾಗೆ ನಾನು ಚೆನ್ನಾಗಿದ್ದು, ಯಜಮಾನರು ಚೆನ್ನಾಗಿದ್ದು, ಸಭೆ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ಒಂದು ನಾಡಕಲ್ಪನೆ ಇದೆ. ಅಂತಹದ್ರಲ್ಲಿ ನಿಮ್ಮ ಕಲ್ಪನೆ, ನನಗಿನ್ನ ನನ್ನ ಕುಟುಂಬ, ನನ್ನ ಪರಿವಾರ ಎಲ್ಲರೂ ಚೆನ್ನಾಗಿರಬೇಕು ಅನ್ನತಕ್ಕಂಥ ಒಂದು ಭಿನ್ನತೆ ಇದೆಯಲ್ಲ, ಅದಕ್ಕಾಗಿ ಇಂತಹ ಒಂದು ಮಂತ್ರಕ್ಷೇತ್ರಗಳು, ಇಂತಹ ಒಂದು ತಂತ್ರಕ್ಷೇತ್ರಗಳು, ಕೊರಗಜ್ಜನ ಮೂಲ ಕ್ಷೇತ್ರಗಳು ಇವತ್ತಿನ ದಿವಸ ಸಾಕಷ್ಟು ನಿಂತಿರ್ತಕ್ಕಂಥದ್ದು ಏನಕ್ಕೋಸ್ಕರ ಅಂದರೆ, ಯಾರೊಬ್ಬರು ಕಷ್ಟ ಅಂತ ಬಂದರೆ ಕೈ ಹಿಡಿದು ನಡೆಸಲಿಕ್ಕಾಗಿ, ಅವರ ಜೀವನಕ್ಕೆ ದಾರಿ ಕೊಡಲಿಕ್ಕಾಗಿ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಹೇಳಿದಂತಹದ್ದು ನಿಮ್ಮೊಳಗೆ ಸಾಕಷ್ಟು ನೋವನ್ನಿಟ್ಕೊಂಡು ಸಭೆಗೆ ಅನುಕೂಲ ಆಗಲಿ, ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ನಿಮ್ಮ ಮಾತಿಗೆ ಖಂಡಿತ ಒಳಿತಾಗತ್ತೆ. ಆಗಲೇ ಅಶ್ವತ್ಥ ವೃಕ್ಷದ ಎಲೆಯಿಂದ ನಂದೊಂದು ಭಾವಚಿತ್ರವನ್ನು ಮಾಡಿಕೊಟ್ನಲ್ಲ ಹುಡುಗ, ಅದು ಸಾಮಾನ್ಯವಾದಂಥ ಅಶ್ವತ್ಥ ಅಲ್ಲ. ಅದೇ ಅಶ್ವತ್ಥದ ಎಲೆಯಿಂದ ನಮ್ಮಗಳಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ತಂತ್ರಸಾರವನ್ನು ಈಗ ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಇನ್ನೂ 4-6 ಜನಕ್ಕೆ ವಿಚಾರ ಮುಟ್ಟಿಸಿ. ಯಾಕೆಂದರೆ ಯಾವುದೇ ತಂತ್ರಗಳನ್ನು ತಿಳ್ಕೊಂಡು ಅದು ನಿಮಗಷ್ಟೇ ಸೂಕ್ತವಾಗಬಾರ್ದು ಅಥವಾ ಇಲ್ಲಿಗಷ್ಟೇ ಮುಗಿಬಾರ್ದು. ಇಡೀ ರಾಜ್ಯ, ದೇಶ, ಹೊರದೇಶಗಳಲ್ಲಿ ಯಾರೊಬ್ಬರು ಸಂಕಷ್ಟದಲ್ಲಿದ್ದರೂ ಅವ್ರ ಕಷ್ಟಕ್ಕೊಂದು ಸೂಕ್ತ ಪರಿಹಾರ ಸಿಗಬೇಕು. ಅದಕ್ಕಾಗಿ ಒಂದು ಅರಳಿ ಎಲೆ, ಅಶ್ವತ್ಥದ ಎಲೆ, ಅಶ್ವತ್ಥದ ಎಲೆಗೆ ಅರಿಶಿನ ಕೊಂಬಿನಿಂದ ಗಂಧ ತಕ್ಕೋಬೇಕು. ಅರಿಶಿನ ಕೊಂಬು ನೋಡಿದಿರಲ್ಲ, ಇಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ, ಅದು ಮತ್ತೊಂದು ಧ್ವನಿ ನನಗೆ ಹೇಳಿದ್ರೆ ನಾನು ಪರ್ಯಾಯ ಪದ ಹೇಳ್ತೇನೆ. ಅರಿಶಿಣದ ಕೊಂಬಿಂದ ಗಂಧ ತೆಗಿಬೇಕು, ಅರಳಿ ವೃಕ್ಷದ ಎಲೆ ತರಬೇಕು, ಅಂದರೆ ಅಶ್ವತ್ಥದ ಎಲೆ ತರಬೇಕು, ಎಲೆಯನ್ನು ಚೆನ್ನಾಗಿ ಶುದ್ಧಿ ಮಾಡಬೇಕು, ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು, ಕೂತ್ಕೊಂಡು ಅದರಲ್ಲಿ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೀಬೇಕು. ಆಯ್ತು ಸ್ವಾಮೀಜಿ. 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರಿಬೇಕು. ಗಮ್, ಗ ಪಕ್ಕದಲ್ಲಿ 0. ಆ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಪ್ರತಿ ದಿವಸ 21 ಗರಿಕೆ, 9 ಬಿಳಿ ಎಕ್ಕದ ಹೂ, 9 ಕೆಂಪು ಹೂ, ಇದನ್ನ 21 ದಿವಸ 21 ಎಲೆಗಳಾಗಿ ನೀವು ಮಾಡಬೇಕು. 21 ಎಲೆ 21 ದಿನ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿನಿತ್ಯ ಕಡಲೆಕಾಳು, ಬೆಲ್ಲ, ತುಪ್ಪ ಇದನ್ನು ನೈವೇದ್ಯಕ್ಕಿಡಬೇಕು. 21 ದಿನ ಆದ ನಂತರ ಆ ಹೂಗಳನ್ನು, ಆ ಎಲೆಯನ್ನು ಸಂಪೂರ್ಣವಾಗಿ ಹರಿಯುವ ನೀರು, ಸಮುದ್ರ ಇಂಥ ಕಡೆ ಹಾಕಬೇಕು. ಆದರೆ ಪ್ರತಿನಿತ್ಯದ ಸಂಕಲ್ಪ, ನಿಮ್ಮ ಕಾಯಕ, ನಿಮ್ಮ ಸಂಕಷ್ಟ ಏನಿದೆ ಎಂಬತಕ್ಕಂಥದ್ದನ್ನು ಆ ಎಲೆಯ ಸಾನ್ನಿಧ್ಯದಲ್ಲಿ ಹೇಳಬೇಕು. ಅದನ್ನು ಪೂರ್ವಾಭಿಮುಖವಾಗಿ ಕೂತೇ ಮಾಡಬೇಕು. ಈ ಅನುಷ್ಠಾನ ಮಾಡುವಂತಹ ಕಾಲದಲ್ಲಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಉಚ್ಚರಿಸೋದ್ರಿಂದ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆದಾಗ್ಲಿ ತಾಯಿ. ಕೋಟಿ ಕೋಟಿ ನಮಸ್ತೆ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ಗುರುಜಿ, ನಾನು 7 ವರ್ಷದಿಂದ ಕಾರ್ಯಕ್ರಮ ನೋಡುತ್ತಿದ್ದೇನೆ. ನನಗೆ ತುಂಬಾ ಹದಗೆಟ್ಟಿತ್ತು ಆರೋಗ್ಯ. ನಿಮ್ಮನ್ನು ನೋಡಿ, ನಿಮ್ಮ ಅನುಷ್ಠಾನ ಎಲ್ಲ ಮಾಡಿದ ಮೇಲೆ ನನಗೆ ತುಂಬಾ ಸರಿಯಾಗಿದೆ. ತುಂಬಾ ಸಂತೋಷ. ನೀವು ಆನಂದವಾಗಿದ್ದು ನನ್ನ ಕಾರ್ಯಕ್ರಮ 7 ವರ್ಷದಿಂದ ನೀವು ನೋಡ್ತಾ ಇದ್ದೇನೆ, ಬಿಡಾದೆ ನೋಡ್ತೇನೆ. ಒಳ್ಳೇದಾಗ್ಲಿ. ಅದರೊಳಗೆ ಹೇಳುವಂತ ನಾನು ಸಜೀಪದಿಂದ ಬಂದಿದ್ದೇನೆ, ಸಜೀಪದಿಂದ. ಹೌದಾ ತಾಯಿ? ಒಳ್ಳೇದಾಗ್ಲಿಮ್ಮ. ನನ್ನ ಮಗ ಕೂಡ ಬಂದಿದ್ದಾನೆ ಗುರುಜಿ. ಒಳ್ಳೇದಾಗ್ಲಿ. ನನ್ನ ಗಂಡನಿಗೆ ಕೂಡ ನೀವು ತುಂಬಾ ಇಷ್ಟ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ನನ್ನ ಮಗನಿಗೆ ಆಯ್ತು ಗುರುಜಿ. ನಿಮಗೆ, ನಿಮ್ಮ ಪರಿವಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರನ್ನು ಪ್ರಾರ್ಥಿಸ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಕೋಟಿ ಕೋಟಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾನು ನನ್ನ ಸಂಸಾರದಿಂದ ಒಂದು ಸಾಲವನ್ನು ತೆಗೆದುಕೊಂಡು ತುಂಬಾ ದುಃಖದಲ್ಲಿ ಇದ್ದೇನೆ ಸ್ವಾಮಿ. ನನಗೆ ಅದನ್ನು ಕೊಡುವರ ಹಿಂದೆ ತಿರುಗಿಸಿ ಕೊಡುತ್ತಾರೆ. ನಾನು ಬೇರೊಬ್ಬರಿಗೆ ಕೊಟ್ಟಿದ್ದೇನೆ. ಚಿಂತೆ ಮಾಡಬೇಡ ತಾಯಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಸಿಗುದಿಲ್ಲ ಗುರುಜಿ. ನೀವು ಇಲ್ಲಮ್ಮ, ನಾನು ಇವತ್ತು ನಿಮ್ಮ ಮುಂದೆನೇ ಬಂದಿದ್ದೇನೆ. ನಿನ್ನಂತ ತಾಯಿಯಂದ್ರೆ ಪಡೋ ಸಂಕಟ ನೋಡಿ, ನಾವು ಯಾವುದೇ ಭಾಗದಲ್ಲಿ ಏನೇ ಕಾರ್ಯಕ್ರಮ ಆದರೂ, ಕಾರ್ಯಕ್ರಮ ಯಾವುದೇ ಮೂಲೆಗಿದ್ರು ಆಗಲೇ ಕಮಲಾಕರ ಅಸ್ರಣ್ಣರವರು ಹೇಳಿದ್ರು, ಎಲ್ಲಿಂದ ಎಲ್ಲೇ ಆದರೂ ಸಹಿತ, ಯಾವುದೇ ಸಣ್ಣ ಕುಗ್ರಾಮ ಆದರೂ ಸಹಿತ ಈ ನಿಮ್ಮ ಆನಂದ್ ಗುರುಜಿಯವರು ಬರ್ತಾರೆ, ಬಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಇಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅದಕ್ಕೊಂದು ಪರಿಹಾರವನ್ನು ತಿಳಿಸುವಂತ ಕಾಯಕ ನಂದು. ನೀನು ಹೇಳಿದಲ್ಲ, ಈ ಹಣದ ಸಮಸ್ಯೆ ಇದ್ದು ಸಂಕಟ ಅನುಭವಿಸ್ತಾ ಇದೆಯಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಈ ಸಂಕಟದಿಂದ ಯಾರೇ ಆದರೂ ಸಹಿತ ಬೇಗ ಹೊರಬರಬೇಕಾದ್ರೆ ಕಮಲಾಕ್ಷಿ ಬೀಜ ಇದೆಯಲ್ಲ, ಕಮಲಾಕ್ಷಿ ಬೀಜ ಗೊತ್ತಾ ನಿನಗೆ?
ಕಮಲಾಕ್ಷಿ ಬೀಜ ನೀವು ಹೇಳುದು ನಮ್ಗೆ ಗೊತ್ತಾಗುದಿಲ್ಲ ಸರ್, ಅದು ಬೀಜ ಯಾವುದು. ಈಗ ಲೋಟಸ್ ಹೂವ ಗೊತ್ತಾ ನಿಮಗೆ? ಕಮಲದ ಹೂವ. ಹಾ, ಕಮಲದ ಹೂವ ಯಾರು ಗೊತ್ತು? ಕೈ ಎತ್ತಿ. ಕಮಲದ ಹೂವ ನೋಡಿರೋರು ಯಾರು? ಎಲ್ಲರೂ ನೋಡಿದ್ದೀರಿ. ಅದೇ ಆ ಕಮಲದ ಹೂವಿನ ಬೀಜ, ಅದರ ಸೀಡ್ಸ್. ಹೌದು, ಅದು ಇಲ್ಲಿ ಸಿಗುದಿಲ್ಲ ಗುರುಜಿ. ಸಿಗುತ್ತಮ್ಮ. ಇವತ್ತು ಆನಂದ್ ಗುರುಜಿಯವರು ಹೇಳೋ ಎಲ್ಲಾ ಪದಾರ್ಥ ಎಲ್ಲಾ ಭಾಗಗಳಲ್ಲೂ ಸಿಗುತ್ತೆ. ನೀವು ಕೇಳಬೇಕು ಅಷ್ಟೇನೆ. ಕಮಲಾಕ್ಷಿ ಬೀಜನ್ನ ಕೇಳಿ. ಕಮಲಾಕ್ಷಿ ಬೀಜವನ್ನ 9 ದಿವಸ ಸುಂದರವಾದಂತಹ ಒಂದು ತಾಮ್ರದ ತಂಬಿಗೆನ ಶುದ್ಧಿಯಾಗಿರ್ತಕ್ಕಂಥ ಜಲದಲ್ಲಿ ಕಮಲಾಕ್ಷಿ ಬೀಜವನ್ನ ಅದರಲ್ಲಿ ಹಾಕಿ ದಿನಕ್ಕೆ 1 ಕಾಳು ಉಪ್ಪು, ಒಂದೇ 1 ಕಾಳು ಉಪ್ಪನ್ನ ದೃಷ್ಟಿ ತೆಗೆದು ಮನೆಗೂ ದೃಷ್ಟಿ ತೆಗೆದು ಆ ತಾಮ್ರದ ತಂಬಿಗೆಗೆ ಹಾಕಿ 9 ದಿವಸ ಆದಮೇಲೆ ಆ ಒಳಗಿರ್ತಕ್ಕಂಥ ಉಪ್ಪು, ನೀರು, ಕಮಲಾಕ್ಷಿ ಬೀಜ ಒಟ್ಟಿಗೆ ಅದನ್ನ ದೃಷ್ಟಿ ತೆಗೆದು ಯಾವ್ದಾದ್ರು ಒಂದು 3 ದಾರಿ ಸೇರುವಂತ ಸರ್ಕಲ್ ಅಲ್ಲಿ ಅದನ್ನ ಬಾರ್ಲ್ ಹಾಕ್ಬಿಡಿ. ಅಂದ್ರೆ ಯಾರು ತುಳಿದಿದ್ದಂತ ಸ್ಥಳದಲ್ಲಿ ಆ ನೀರನ್ನ ಚೆಲ್ಬಿಡಿ. ಪುನಃ ತಾಮ್ರ ತಮ್ಗೆ ಮನೆಗೆ ತಗೊಂಬನ್ನಿ, ಶುದ್ಧಿ ಮಾಡಿ. ಅದಾದ 9 ದಿವಸ ಯಾರಾದ್ರೂ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರೋ ಮಕ್ಕಳಿಗೆ ಏನಾದ್ರು ಒಂಚೂರು ತಿನ್ಲಿಕ್ಕೆ ಕೊಡಿ. ಇಷ್ಟು ಮಾತ್ರ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ. ಆಯ್ತು ಗುರುಜಿ. ನಮ್ಮ 3 ಹೆಣ್ಣು ಮಕ್ಕಳು ಗುರುಜಿ, ಅವರಿಗೆ ಹುಷಾರಿಲ್ಲ. ನಾನು ಒಬ್ಬಳ ಉತ್ಪಾದನೆಯಿಂದ ನಾನು ಸಂಸಾರದ ಅದು ಹಣ ಸಿಗ್ಬೋದಾ ಗುರುಜಿ? ಅನುಕೂಲ ಆಗುತ್ತಮ್ಮ, ನಿನಗೆ ಮೋಸ ಆಗೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳಿದಂತ ಪ್ರಶ್ನೆಗೆ ಶೀಘ್ರವಾಗಿ ಕೊರಗಜ್ಜನ ಕ್ಷೇತ್ರದಲ್ಲಿ ಕೊರಗಜ್ಜನ ಅನುಗ್ರಹ ನಿನಗಿದೆ. ನಿನಗೆ ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರಮ್ಮ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡಾತ್ತೋ ಜಾಲೆ ಕರುಣೆನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೇ ಈ ಕುತ್ತಾರು ಪದವುಡುಂತಿ ಮಹಾಶಕ್ತಿಯೇ. ಶ್ರೀಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಚಂಡಿಕಾ ಯಾಗ ಕಾರ್ಯಕ್ರಮ ಹೇಗೆ ನಡೀತಾ ಇತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ನಡೀತು ವಿಶೇಷವಾದಂತಹ ಮಹರ್ಷಿ ಸಾಂತ್ವನ. ಅನೇಕರು ಇಲ್ಲಿಗೆ ಬಂದಿದ್ದಂತಹ ಭಕ್ತಾದಿಗಳು ಗುರುಜಿಯವರ ಹತ್ರ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮತ್ತು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಅದಕ್ಕೆ ಸೂಕ್ತವಾದಂತಹ ಸರಳ ಪರಿಹಾರಗಳನ್ನ, ಉಪಾಯಗಳನ್ನ ಕೂಡ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಮಹರ್ಷಿ ಸಾಂತ್ವನ ಮತ್ತೆ ಮುಂದುವರಿಸೋಣ. ಸ್ವಾಮೀಜಿ ಇದಕ್ಕೆ ಸಾವಿರ ಕೋಟಿ ಕೋಟಿ ನಮಸ್ಕಾರ ಸ್ವಾಮೀಜಿ. ಯಾನ್ ಏಪಲ ಇರ್ನ ಟಿವಿ ತೂವೊಂದುಲ್ಲ ಆನ ಫೋನ್ ಮಲ್ಪಡಂಗ ಆಪುಜಿ. ಕನ್ನಡದಲ್ಲಿ ಫೋನ್ನಲ್ಲಿ ನಾನು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ನನಗೆ ಹುಟ್ಟುವಾಗ ದೇವರು ಕೈ ಕಾಲು ಎಲ್ಲ ಸರಿ ಕೊಟ್ಟಿದ್ದಾರೆ. ನನಗೆ ಒಬ್ಬಳು ಮಗಳಿದ್ದಳು, ಅವಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅವಳಿಗೊಂದು ನನಗೊಂದು ಮೊಮ್ಮಗು ಹುಟ್ಟಿದ ಮೇಲೆ ನನಗೆ 1 ವರ್ಷದ ಮೊಮ್ಮಗು ಆಯಿತು. ಆಮೇಲೆ ನನ್ನ ಕೈ ಹೀಗೆ ಆಯಿತು, ಆಪರೇಷನ್ ಆಗಿ ನನಗೆ ಹೀಗೆ ಕೈ ಮೇಲೆ ಹೋಗುದಿಲ್ಲ ಸ್ವಾಮೀಜಿ. ನಿಮ್ಮ ಕಾಲ ಇಡಬೇಕು ಅಂತ ನಾನು ದೂರದಿಂದ ನಾನು ಬಂದಿದ್ದೇನೆ, ಬೀಚ್ ರೋಡಿನಿಂದ. ನನಗೆ ನಿಮ್ಮ ಆಶೀರ್ವಾದ ಬೇಕು ಸ್ವಾಮೀಜಿ. ಒಳ್ಳೇದಾಗ್ಲಿ ತಾಯಿ. ಸ್ವಲ್ಪ ಈ ಕಡೆ ಬಮ್ಮ, ಒಂಚೂರು ಈ ಕಡೆ ಬಾ, ಈ ಕಡೆ ಬಾ, ಸ್ವಲ್ಪ ದಾರಿ ಮಾಡಿಕೊಡಿ. ನಮ್ಗೆ ನಿಮ್ಮೊಂದು ಆಶೀರ್ವಾದ ಚಂದದಿಂದ ನಮ್ಗೆ ಬೇಕು ಸ್ವಾಮೀಜಿ. ನನ್ನ ಕೈ ಮೇಲೆ ಹೋಗುದಿಲ್ಲ, ಇಷ್ಟೇ. ಇದು ಯಾವಾಗಿಂದ ಆಯ್ತಮ್ಮ ಈ ತರ? ಈಗ 13 ವರ್ಷ ಆಯ್ತು ಸ್ವಾಮೀಜಿ. ನನಗೆ ಹೀಗಾಗಿ ಕೈ ಆಪರೇಷನ್ ಆದ ಮೇಲೆ ನನ್ನ ಕೈ ಹೀಗೆ ಆದದ್ದು. ಒಂದು 4 ವರ್ಷ ಸರಿ ಇತ್ತು, ಮತ್ತೆ ಹೀಗೆ ಆಯ್ತು. ಮೇಲೆ ಮೇಲೆ ಹೋಗುದಿಲ್ಲ ಸ್ವಾಮೀಜಿ. ನನ್ಗೆ ಇದಕ್ಕೆ ಡಾಕ್ಟರ್ ಏನ್ ಹೇಳ್ತಾರಮ್ಮ? ಅವ್ರು ಹೇಳ್ತಾರೆ ಅದಕ್ಕೆ ನಿಮ್ಮ ಎಕ್ಸೈಸ್ ಕಡಿಮೆ ಆಯ್ತು, ಹಾಗೆ ಅದು ಹಾಗೆ ಅಂತ ಹೇಳ್ತಾರೆ ಸ್ವಾಮೀಜಿ. ನನಗೆ ಮತ್ತೆ ನನಗೆ ತಲೆ ಕಟ್ಟಲಿಕ್ಕೆ ಆಗುದಿಲ್ಲ, ಸೀರೆ ಉಡಿಲಿಕ್ಕೆ ಆಗುದಿಲ್ಲ ಸರಿಯಾಗಿ. ಈಗ ನನಗೆ 1-2 ಬೆರಳು ಸಹ ಸರಿ ಬಲ ಬರುದಿಲ್ಲ. ಇಲ್ಲಮ್ಮ, ಇದಕ್ಕೆ ಒಂದು ಕೆಲಸ ಮಾಡು. ಈ ಭಾಗದಲ್ಲಿ ಮೇಕೆ ಸಿಗುತ್ತಾ? ಆಡಿನ ಹಾಲು ಮತ್ತೆ ಬೆಳ್ಳುಳ್ಳಿ ರಸ, ಅವೆರಡು, ಮತ್ತೆ ಈ ನುಗ್ಗೆ ಸೊಪ್ಪು ಇರುತ್ತಲ್ಲ, ಹೌದು ಸ್ವಾಮೀಜಿ, ಆ ನುಗ್ಗೆ ಸೊಪ್ಪಿನ ಬೇರಿರಬೇಕು. ನುಗ್ಗೆ ಸೊಪ್ಪಿನ ಮರದ ಬೇರು, ಆ ಬೇರು ಗಂಧ ತೆಗೆದು ಆಡಿನ ಹಾಲಲ್ಲಿ ಮಿಶ್ರಣ ಮಾಡಿ ಅದನ್ನ ನೀನು ಆಹಾರ ಬೆಳಿಗ್ಗೆ ಬರೀ ಹೊಟ್ಟೆಲ್ ತಗೋಬೇಕು. ಆಯ್ತು ಸ್ವಾಮೀಜಿ. ಇದನ್ನ ತಗೊಳ್ತಾ ಬಾ. ಆಮೇಲೆ ಪ್ರತಿದಿನ ಈ ಅಂಕೋಲ ತೈಲ ಅಂತ ಸಿಗುತ್ತೆ. ಅಂಕೋಲ ತೈಲವನ್ನ ಅದನ್ನ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ಮಿಶ್ರಣ ಮಾಡ್ಕೊಳ್ಳಿ. ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಅಂಕೋಲಾ ತೈಲ ಅಂತ ಕೇಳಿ. ಆ ಅಂಕೋಲಾ ತೈಲಕ್ಕೆ ಪಚ್ಕರ್ಪುರ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದೆಲಗ ಸೊಪ್ಪು ಅಂತ ಸಿಗುತ್ತೆ. ಒಂದೆಲಗ, ಆ ಒಂದೆಲಗ ಸೊಪ್ಪಿನ ರಸವನ್ನ ಅದರಲ್ಲಿ ಹಾಕಿ
ಅದನ್ನ ಕೈಗೆ ಲೇಪನ ಮಾಡ್ತಾ ಬನ್ನಿ, ಕೈಗೆ ಹಚ್ತಾ ಬನ್ನಿ. ಆಯ್ತು ಇದು ಸ್ವಾಮೀಜಿ. ಶೀಘ್ರವಾಗಿ ನಿಮಗೆ ಅನುಕೂಲ ಆಗುತ್ತೆ. ಆಯ್ತು ಸ್ವಾಮೀಜಿ, ಒಳ್ಳೇದಾಗ್ಲಿ ತಾಯಿ. ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ಸ್ವಾಮೀಜಿ. ಮತ್ತೆ ನನಗೆ ನಿಮ್ಮನ್ನು ನೋಡಲು ಅವಕಾಶ ಮಾಡಿಕೊಟ್ಟಂತ ಈ ಕೊರಗಜ್ಜನ ಮತ್ತು ಲೋಕೇಶನ ಅವರಿಗೆ ಮತ್ತೆ ಈ ಮಂಡಲದವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ನಾನು ನಿಮ್ಮನ್ನು ಬದುಕಿ ನೋಡುತ್ತೇನೆ ಅಂತ ನಾನು ನೆನೆದಿಲ್ಲ. ದಿನ ನಿಮ್ಮ ಟಿವಿಯಲ್ಲಿ ನಾನು ನೋಡ್ತೇನೆ, ಫೋನ್ನಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ಅದಕ್ಕೆ ನನಗೆ ನಿಮ್ಮನ್ನು ನೋಡಲು ಅವಕಾಶ ಮಾಡಿ ಕೊಟ್ಟಿದ್ದವರಿಗೆ ಕೋಟಿ ಕೋಟಿ ನಮಸ್ಕಾರ ನನ್ನದು ಸ್ವಾಮೀಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ. ಆಮೇಲೆ ಕೊರಗಜ್ಜನ ಈ ಪವಾಡ ಕ್ಷೇತ್ರದಲ್ಲಿ ಇಲ್ಲಿನ ಅನ್ನಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಮಾಡಬೇಕು. ಯಾರೂ ಒಂದು ಅಗಳನ್ನವನ್ನು ಚೆಲ್ಲಬಾರ್ದು, ಹಾಗೆ ಯಾರೂ ಬರೀ ಹೊಟ್ಟೆಯಲ್ಲಿ ಹೋಗಬಾರ್ದು. ನಿಮ್ಮ ಜೊತೆ ಊಟಕ್ಕೆ ನಾನು ಬರ್ತೇನೆ, ನಾವೆಲ್ಲ ಕೂತು ಊಟ ಮಾಡೋಣ. ಯಾಕೆಂದರೆ ಈ ಪ್ರಸಾದವನ್ನು ಇವತ್ತು ಎಲ್ಲರೂ ಕಣ್ಣುಗೊತ್ಕೊಂಡು ಪ್ರಸಾದ ಊಟ ಮಾಡಬೇಕು. ಈ ಅನ್ನದ ಅಗಳಿನ ಬೆಲೆ ಬಹಳ ವಿಶೇಷವಾಗಿದೆ. ಇಷ್ಟು ದೂರ, ಇದು ದಟ್ಟವಾದ ಅರಣ್ಯ ಇದ್ದಂಗಿದೆ. ಈ ಕಾಡಲ್ಲಿ ಬಂದು ಇಲ್ಲಿ ಕೊರಗಜ್ಜನ ಕ್ಷೇತ್ರವಾಗಿ ಈ ಕ್ಷೇತ್ರದಲ್ಲಿ ನಡೆದಂತಹ ಈ ಮಹಾಪ್ರಸಾದ ಸರ್ವರಿಗೂ ಮಹಾಪ್ರಸಾದವಾಗಿರಲಿ. ಒಳ್ಳೇದಾಗ್ಲಿ. ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ. ಕೋಟಿ ಕೋಟಿ ನಮನಗಳು. ಹೇಳಮ್ಮ. ಭವ್ಯ ಅಂತ ಹೇಳ್ಬಿಟ್ಟು ನನ್ನ ಮಗುವಿಗೆ ತುಂಬಾನೇ ಹಠ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗುರುಜಿ. ಈಗ ಅಂದ್ರೆ ಅವಳಿಗೆ ಸಂಧಿ ಏನೋ ಉಂಟಂತೆ. ಅದೇ ನನ್ನ ಹಸ್ಬೆಂಡ್ ದುಬೈಲಿದ್ದಾರೆ. ಅದೇ ಅವ್ರು ಬರದೆ ಈಗ ಹೋಮ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು. ಹಾಗೆ ಮೊನ್ನೆ ಪುರೋಹಿತರು ಹೇಳಿದ್ರು ತಲೆ ಸುತ್ತು ಮಾಡಿ ಒಂದು ಸುತ್ತು ಇದು ಹಣ ಹಾಕಿ ಎಳ್ಳೆನೆ ಮುಖ ನೋಡಿ ಹಾಕಿ ಅಂತ ಹೇಳಿದ್ರು. ಈಗ ತುಂಬಾನೇ ಹಠ ಗುರುಜಿ. ಹಾಗೆ ನಿನ್ನೆ ಮೈಯಲ್ಲಿ ಸಹ ಬಿದ್ದಿದೆ ಮಗುವಿಗೆ. ತುಂಬಾ ಹಠ ಅಂದ್ರೆ ಎಲ್ಲಿ ಹೋದ್ರು ಎಲ್ಲರೂ ಹೇಳುದು ಎಂತ ಮಗು ಇಷ್ಟೊಂದು ಹಠ ಅಂತ ಹೇಳ್ತಿದ್ದಾರೆ ಗುರುಜಿ. ಏನು ಭಯ ಪಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮಗು ಹಠ ಅಲ್ಲ, ನಿನ್ನ ಮಗು ಅತೀತವಾದ ಜ್ಞಾನ. ಒಳ್ಳೆ ವಿದ್ಯೆ ಇದೆ ಅವಳಲ್ಲಿ, ಒಳ್ಳೆ ಜ್ಞಾನ ಇದೆ. ಅದು ಮುಂಬರ್ತಕ್ಕಂಥದ್ರಿಂದ ಇನ್ನೂ ಬಹಳ ಚುರುಕಾಗತ್ತೆ. ಆದ್ರೂ ಹೆತ್ತ ತಾಯಿ ಮಗು ಹಠ ಅಂತ ಹೇಳಬಾರ್ದು. ನಿನ್ನ ಮಗು ಇರ್ಲಿ, ಊರಲ್ಲೆಲ್ಲರಿಗೂ ಬೇಜಾರಾದ್ರೂ ನಿನ್ನ ಕರಳಿಗೆ ಬೇಜಾರಲ್ಲ ಅದು, ಅಲ್ವಮ್ಮ? ನಿನ್ನ ಕರಳು ಬಳ್ಳಿಯಿಂದ ಬಂದಂತ ಆ ಮಗು ಅದು ನಿಜಕ್ಕೂ ಅದೃಷ್ಟದ ಮಗು. ಅದು ಏನು ಭಯ ಪಡಬೇಡ. ಆದ್ರೂ ಅದಕ್ಕೊಂದು ಪರಿಹಾರ ಅಂತ ಏನಂದ್ರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗು, ಶಿವಾಲಯಕ್ಕೆ ಹೋಗಿ ಆ ಶಿವಾಲಯದಲ್ಲಿ ಚಂಡಿಕೇಶ್ವರ ಅಂತ ಇರ್ತಾನೆ. ಶಿವಾಲಯದಲ್ಲಿ ಚಂಡಿಕೇಶ್ವರನ ದೇವರು ಅಲ್ಲಿರುತ್ತೆ. ಅಲ್ಲಿರ್ತಕ್ಕಂಥ ಅರ್ಚಕರನೋ ಅಥವಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿರ್ತಕ್ಕಂಥವ್ರನ್ನೋ ಕೇಳು, ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಎಲ್ಲಿದ್ದಾರೆ ಅಂತ. ಆ ಚಂಡಿಕೇಶ್ವರನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಏನಾದ್ರು ಪದಾರ್ಥವನ್ನು ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡುವಂಥ ಮಕ್ಕಳಿಗೆ ಹಂಚಿಬಿಟ್ರೆ ನಿನ್ನ ಮಗು ಶಾಂತಿ ಆಗತ್ತೆ. ಇಷ್ಟೇ ಅದು ಪರಿಹಾರ. ಗುರುಜಿ ನನ್ನ ಬಗ್ಗೆ ನೀನು ಅದೃಷ್ಟವಂತ ಇದೆಯಾ? ನನ್ನ ಹಸ್ಬೆಂಡ್ಸ್ ಆಗಿ ದೂರ ಇದ್ದಾರೆ ಗುರುಜಿ. ಶೀಘ್ರವಾಗಿ ನೀವು ದಂಪತಿಗಳು ಒಂದಾಗ್ಲಿ ಅಂತ ನಾನು ಆಶೀರ್ವದಿಸ್ತೇನೆ. ಒಳ್ಳೆದಾಗಲಿ. ನಮ್ಗೆ ಮದುವೆ ಆಗಿ 38 ವರ್ಷ ದಾಟಿತು. ನಮ್ಗೆ 3 ಮಕ್ಕಳು, 1 ಗಂಡು 2 ಹೆಣ್ಣು. ಈಗ ಅವರಿಗೆ ತುಂಬಾ ಸಮಸ್ಯೆ ಆಯಿತು, ನಡೆಯಕ್ಕೆ ಆಗುದಿಲ್ಲ. ಯಾಕೆ? ನರಬಲ ಇಲ್ಲ ಇವರಿಗೆ. ಇಲ್ಲಿ ಸೇರಿದವರಿಗೆ ತುಂಬಾ ಜನರಿಗೆ ಗೊತ್ತುಂಟು ನಮ್ಮ ಸಮಸ್ಯೆಗಳು. ನಾನು ಒಬ್ಬಳೇ ದುಡಿದು ಆಗಬೇಕು. ಅದು ಯಾವುದರದಿಂದ ಬಂದ ಸಮಸ್ಯೆಯನ್ನು ನೀವು ಗುರುಜಿ ಕಂಡುಹಿಡಿ ನಮಗೆ ತಿಳಿಸಿಬಿಡಿ. ಅದನ್ನು ಕಾಯಿಲೆಯನ್ನು ಗುಣ ಮಾಡಿ ಕೊಡಿ. ನಾನು ಆ ಜನ್ಮ ಹೋದರೂ ನನಗೆ ನೆಮ್ಮದಿ ಸಿಗಲಿ ಸ್ವಾಮಿಯೇ. ಅದು ಒಂದು ವಿಷಯ, ನಮಗೆ ನಮ್ಮ ಮಕ್ಕಳನ್ನು ಗುಣಪಡಿಸಿ ನೀವು. ಖಂಡಿತ ಒಳ್ಳೇದಾಗತ್ತಮ್ಮ. ನಿನ್ನ ಮಕ್ಕಳು ಫೋಟೋ ತಂದಿದ್ಯಾ? ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಮನೆಯಲ್ಲಿ ಇದ್ದಾರೆ, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನನಗೆ ಮಕ್ಕಳು ನೋಡ್ಬೇಕಲ್ವಮ್ಮ. ಒಂದು ಕೆಲಸ ಮಾಡು, ಆ ಮಕ್ಕಳ ಫೋಟೋವನ್ನು ತೆಗೆದು ಒಂದು ಲೆಟರ್ ನಮ್ಮ ಜಿ ಕನ್ನಡ ಆಫೀಸ್ಗೆ ಕಳಿಸು. ಅದ್ರ ಮೇಲ್ಗಡೆ ಪೋಸ್ಟ್ ಬರೆಯುವಾಗ ಈ ಥರ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಾಗ ನಾನು ಈ ಪ್ರಶ್ನೆ ಇಟ್ಟಿದ್ದೆ ಅಂತ ಒಂದು ಲೈನ್ ಬರೆದು ಕಳಿಸು. ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಿನ್ನ ಲೆಟರ್ ನನ್ನ ಕೈಗೆ ಬಂದ ತಕ್ಷಣ ನಾನು ಅದು ಲೆಟರ್ ತಗೊಳ್ತೇನೆ. ಆಗ್ಬೋದಾ ತಾಯಿ? ಒಳ್ಳೇದಾಗ್ಲಿ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡಾತೋ ಜಾಲೆ ಕರುಗಿನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೇ ಈ ಕುತ್ತಾರ ಪದವುಡುಂತಿ ಮಹಾಶಕ್ತಿಯೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ.
ಕುಂಸಿ ಶಿವಮೊಗ್ಗ ಜಿಲ್ಲೆಗೆ. ಇಲ್ಲಿ ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಶನೈಶ್ವರ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗುರುಜರು ಪಾಲ್ಗೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಸೂರ್ಯಪುತ್ರ ನಗರ ಕುಂಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ವಿಶೇಷ ಕಾರ್ಯಕ್ರಮ. ನೀವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ತಲೆಗೆ ಸ್ನಾನ ಮಾಡಿ ನೀವು ಕ್ಷೀರಾಭಿಷೇಕಕ್ಕೆ ಹಾಲನ್ನ ತರಬಹುದು. ಇದರ ಜೊತೆಗೆ 9 ಎಳ್ಳು ಬತ್ತಿ ಇರುವಂತಹ ಒಂದು ದೀಪ ಮತ್ತೆ ಪ್ರತ್ಯೇಕವಾದಂತಹ 2 ಮಣ್ಣಿನ ದೀಪ, ಇದರ ಜೊತೆಗೆ ಒಂದು ಅರಳಿ ಎಲೆ, ಒಂದು ಅರಿಶಿಣದ ಕೊಂಬು, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯನ್ನು ತನ್ನಿ ವಿಶೇಷವಾದಂತಹ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ ಮತ್ತು ಶ್ರೀ ಶನೈಶ್ವರ ಸ್ವಾಮಿಗೆ ಸಲ್ಲಿಸುವಂತಹ ಕ್ಷೀರಾಭಿಷೇಕದಲ್ಲಿ ನೀವು ಕೂಡ ಹಾಲಿನ ಅಭಿಷೇಕವನ್ನು ಸಲ್ಲಿಸಬಹುದು. ಖಂಡಿತವಾಗಿ ಭಾಗವಹಿಸಿ. ಕುಂಸಿ ಸೂರ್ಯಪುತ್ರ ನಗರ ಶಿವಮೊಗ್ಗ ಜಿಲ್ಲೆ. ಭಾಗವಹಿಸಿ, ಗುರುಜರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.